ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 36ನೆಯ ಅಧ್ಯಾಯವಾದ ಜಂಬೂದ್ವೀಪ ವರ್ಣನೆ, ಮೇರುವಿನ ಪೂರ್ವದಲ್ಲಿ ಅರುಣೋದ, ದಕ್ಷಿಣದಲ್ಲಿ ಮಾನಸ, ಪಶ್ಚಿಮದಲ್ಲಿ ಸೀತೋದ, ಉತ್ತರದಲ್ಲಿ ಮಹಾಭದ್ರವೆಂಬ ಮಹಾಸರಸ್ಸುಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಎಲೆ ಮುನಿಗಳೇ, ಪೂರ್ವೋಕ್ತಗಳಾದ 4 ಪರ್ವತಗಳ ಸಂಬಂಧವನ್ನು, ಅವುಗಳಲ್ಲಿ ಸರ್ವಕಾಲ ಸರ್ವ ಋತುಗಳಲ್ಲಿಯೂ ನಡೆಯತಕ್ಕ ಮನೋಹರವಾದ
ವಿಷಯಗಳನ್ನು ನಿರೂಪಿಸುವೆನು ಕೇಳಿ. ಆ ಪರ್ವತಗಳ ಸುತ್ತಲೂ ಮನೋಹರವಾದ 4 ಉಪವನಗಳಿದ್ದವು. ಅವು ಸಾರಿಕೆ, ನವಿಲು, ಚಕೋರ, ಮದೋನ್ಮತ್ತಗಳಾದ ಗಿಳಿ, ದುಂಬಿ, ವಿಚಿತ್ರವಾದ ಬಣ್ಣದ ಹಕ್ಕಿ, ಮದಿಸಿದ ಕೋಗಿಲೆ, ಚಿನ್ನದ ಹಕ್ಕಿ, ಗುಬ್ಬಚ್ಚಿ ಇವೇ ಮೊದಲಾದ ನಾನಾ ವಿಧ ಪಕ್ಷಿಗಳ ಮಧುರವಾದ ಧ್ವನಿಗಳಿಂದ ಮನೋಹರವಾಗಿದ್ದವು. ಕೆಲವು ಪ್ರದೇಶದಲ್ಲಿ ಮದೋನ್ಮತ್ತಗಳೂ ಅತ್ಯಂತ ಆಲಸಗಳೂ ಆದ ಭ್ರಮರಗಳು ಮನೋಹರವಾಗಿ ಧ್ವನಿ ಮಾಡುತ್ತಿದ್ದವು. ಕೆಲವು ಉಪವನಗಳಲ್ಲಿ ಕಿನ್ನರರು ಬಹಳ ಇಂಪಾಗಿ ಗಾನ ಮಾಡುತ್ತಿದ್ದರು. ಆ ವನಗಳಲ್ಲಿರುವ ಅನೇಕ ಪುಷ್ಪ ವೃಕ್ಷಗಳು ಸುಂದರ ಪಲ್ಲವಗಳಿಂದ ಅಲಂಕೃತಗಳಾಗಿದ್ದವು. ಗಾಳಿಯು ಮಂದವಾಗಿ ಬೀಸಿದರೆ ಪುಷ್ಪವೃಷ್ಟಿಯನ್ನು ಸುರಿಸುತ್ತಿದ್ದವು ಮತ್ತು ಆ ವೃಕ್ಷಗಳು ಪುಷ್ಪಗಳ ಗೊಂಚಲುಗಳಿಂದಲೂ ಕೆಂಪಾದ ಚಿಗುರೆಲೆಗಳಿಂದಲೂ ದಟ್ಟವಾದ ರೆಂಬೆಗಳಿಂದಲೂ ಅಲಂಕೃತಗಳಾಗಿಯೂ ಮಂದ ಮಾರುತದಿಂದ ಡೋಲಾಯಮಾನವಾಗಿಯೂ ಇದ್ದವು. ಆ ವನ ಪ್ರದೇಶಗಳು ನಾನಾ ವಿಧವಾದ ಧಾತುಗಳುಳ್ಳ ಶಿಲಾತಲಗಳಿಂದ ಮಂಡಿತಗಳೂ ಮಂಡೂಕವೇ ಮೊದಲಾದ ಪ್ರಾಣಿಗಳಿಂದ ಸಹಿತವೂ ಆಗಿದ್ದವು. ದೇವತೆಗಳು, ದಾನವರು, ಯಕ್ಷರು, ರಾಕ್ಷಸರು, ಪನ್ನಗಗಳು, ಅಪ್ಸರೋಗಣಗಳು, ಸಿದ್ಧರು ಇವರು ಸರ್ವಕಾಲದಲ್ಲಿಯೂ ಅಲ್ಲಿ ವಾಸಿಸುತ್ತಿದ್ದರು. ಅಲ್ಲಿರುವ 4 ಪರ್ವತಗಳಲ್ಲಿಯೂ ಸುಂದರವಾದ 4 ಉದ್ಯಾನವನಗಳು, ಅವುಗಳಲ್ಲಿ ರಮ್ಯವಾದ ಕ್ರೀಡಾ ಮಂದಿರಗಳೂ ಶೋಭಿಸುತ್ತಿದ್ದವು. ಅವುಗಳ ನಾಮಗಳನ್ನು ಕೇಳಿ ತಿಳಿಸುವೆನು. ಪೂರ್ವದಲ್ಲಿ ಚೈತ್ರರಥವೆಂಬ ವನವು, ದಕ್ಷಿಣದಲ್ಲಿ ನಂದನವೆಂಬ ವನವು, ಪಶ್ಚಿಮದಲ್ಲಿ ವೈಭ್ರಾಜವೆಂಬ ಉದ್ಯಾನವು, ಉತ್ತರದಲ್ಲಿ ಸವಿತುರ್ನಾಮಕ ವನವು ಪ್ರಕಾಶಿಸುತ್ತಿವೆ. ಈ ಉದ್ಯಾನ ಮಹಾವನಗಳಲ್ಲಿ ನಾನಾ ವಿಧ ರಮ್ಯ ಸ್ಥಾನಗಳು, ಪಕ್ಷಿಗಳ ಮನೋಹರ ಧ್ವನಿಗಳು, ಕ್ರೀಡಾ ಮಂದಿರಗಳು, ನದಿಗಳೂ ಕೂಡ ವಿಶೇಷವಾಗಿದ್ದವು. ಆ ವನಗಳಲ್ಲಿ ವಿಶಾಲವಾದ ತೀರ್ಥಗಳು, ಅತ್ಯಂತ ಪುಣ್ಯಪ್ರದಗಳಾದ ಕ್ಷೇತ್ರಗಳು, ಮಹಾಸರ್ಪಗಳು ವಾಸಿಸುವ ಹ್ರದಗಳು, ಮಹಾತ್ಮರಿಂದ ಸೇವಿತವಾದ ಸ್ಥಾನಗಳು ವಿಶೇಷವಾಗಿದ್ದವು. ಆ ತೀರ್ಥೋದಕವು ಮಂಗಳಪ್ರದವಾಗಿಯೂ ಸುಖಕರವಾಗಿಯೂ ಸಿದ್ಧರು, ದೇವತೆಗಳು, ಅಸುರರು ಇವರೇ ಮೊದಲಾದವರಿಂದ ಸೇವಿಸಲ್ಪಟ್ಟದ್ದಾಗಿಯೂ ಇದ್ದವು. ಆ ಮಹಾವನಗಳಲ್ಲಿ 4 ಮಹಾಸರೋವರಗಳಿವೆ. ಅವುಗಳಲ್ಲಿ ಛತ್ರಿಯಷ್ಟು ಅಗಲವಾಗಿಯೂ ವಿಕಸಿತವಾಗಿಯೂ ಸುವಾಸನೆಯಾಗಿಯೂ ಮನೋಹರವಾಗಿಯೂ ಇರುವ ಬಿಳಿ ಕಮಲಗಳು, ಕೋಕನದಗಳು ಮತ್ತು ನೈದಿಲೆ ಪುಷ್ಪಗಳು ಪತ್ರ ಸಹಿತವಾಗಿಯೂ ಸುಂದರವಾಗಿಯೂ ಇವೆ. ಆ ಸರಸ್ಸುಗಳ ನಾಮಗಳನ್ನು ಕ್ರಮವಾಗಿ ಹೇಳುವೆನು ಕೇಳಿ. ಪೂರ್ವದಲ್ಲಿ ಅರುಣೋದವೆಂಬ ಸರೋವರವು, ದಕ್ಷಿಣದಲ್ಲಿ ಮಾನಸವೆಂಬ ಸರೋವರವು, ಪಶ್ಚಿಮದಲ್ಲಿ ಸೀತೋದವೆಂಬ ಸರಸ್ಸು, ಉತ್ತರದಲ್ಲಿ
ಮಹಾಭದ್ರವೆಂಬ ಸರೋವರವೂ ಇರುವವು. ಪೂರ್ವದಲ್ಲಿರುವ ಅರುಣೋದವೆಂಬ ಸರೋವರವೂ ಮತ್ತು ಪ್ರಖ್ಯಾತವಾದ ಯಾವ ಪರ್ವತಗಳು ಇದ್ದವೋ ಅವುಗಳನ್ನು ಯಥಾಸ್ಥಿತವಾಗಿಯೂ ವಿಸ್ತಾರವಾಗಿಯೂ ವರ್ಣಿಸುವೆನು ಕೇಳಿ. ಪೂರ್ವ ದಿಕ್ಕಿನಲ್ಲಿರುವ ಮಂದರ ಪರ್ವತದ ಸುತ್ತಮುತ್ತಲೂ ಶೀತಾಂಶ, ಕುಮುಂಜ, ಸುವೀರ, ವಿಕಂಕ, ಮಣಿಶೈಲ, ಉತ್ತಮವಾದ ವೃಷಭ, ಮಹಾನೀಲ, ರುಚಕ, ಸಬಿಂದು, ಮಂದರ, ವೇಣುಮಂತ, ಸುಮೇಧ, ನಿಷದ, ದೇವಪರ್ವತ ಇವೇ ಮೊದಲಾದ ಪರ್ವತೋತ್ತಮಗಳು ಅನೇಕವಿವೆ. ಅವುಗಳಲ್ಲಿ ಸಿದ್ಧರೇ ಮೊದಲಾದ ಅನೇಕ ದೇವತೆಗಳು ವಾಸ ಮಾಡುವರು. ದಕ್ಷಿಣದಲ್ಲಿ ಮಾನಸ ಸರೋವರದ ಸುತ್ತಮುತ್ತಲೂ ಯಾವ ಗಿರಿವರಗಳು ಪ್ರಸಿದ್ಧವಾಗಿವೆಯೋ ಅವುಗಳನ್ನು ನಾಮ ಸಹಿತವಾಗಿ ವರ್ಣಿಸುವೆನು ಕೇಳಿ. ಸುಂದರವಾದ ಮಹಾಮೇರುವಿನ ದಕ್ಷಿಣ ಭಾಗದಲ್ಲಿ ತ್ರಿಶಿಖರ, ಶಿಶಿರ, ಕಲಿಂಗ, ಪತಂಗ, ರುಚಕ, ಸಾನುಮಂತ, ತಾಮ್ರಾಭ, ವಿಶಾಖ, ಶ್ವೇತೋದರ, ಸಮೂಲ, ವಿಷಧಾರ, ರತ್ನಧಾರ, ಏಕಶೃಂಗ, ಮಹಾಮೂಲ, ಗಜಶೈಲ, ಪಿಶಾಚಕ, ಪಂಚಶೈಲ, ಕೈಲಾಸ ಮತ್ತು ಹಿಮವಂತ ಇವೇ ಮೊದಲಾದ ಅತಿ ಉತ್ಕೃಷ್ಟಗಳಾದ ಪರ್ವತೋತ್ತಮಗಳು ಶೋಭಿಸುತ್ತವೆ. ಇವು ದೇವವಿಹಾರ ಯೋಗ್ಯವಾಗಿಯೂ ಅತ್ಯುತ್ತಮವಾಗಿಯೂ ಶೋಭಿಸುತ್ತವೆ. ಎಲೈ ವಿಪ್ರವರ್ಯರೇ, ಆ ಮೇರು ಪರ್ವತದ ಪಶ್ಚಿಮ ಭಾಗದಲ್ಲಿರುವ ಸೀತೋದ ಸರೋವರದ ದಡಗಳಲ್ಲಿ ಯಾವ ಪರ್ವತೋತ್ತಮಗಳು ಇವೆಯೋ ಅವುಗಳನ್ನು ತಿಳಿಸುವೆನು ಕೇಳಿ. ಆ ತೀರದ ಪಶ್ಚಿಮ ಭಾಗದಲ್ಲಿ ಸುವಕ್ಷಸ, ಶಿಖಿಶೈಲ, ಕಾಲವೈಡೂರ್ಯ, ಕಪಿಲ, ಪಿಂಗಳ, ರುದ್ರ, ಸುರಸ, ಕುಮುದ, ಮಧುಮಂತ, ಅಂಜನೀಮುಕುಟ, ಕೃಷ್ಣಪಾಂಡರ, ಸಹಸ್ರಶಿಖರ, ಪಾರಿಯಾತ್ರ, ತ್ರಿಶಿಂಗ ಇವೇ ಮೊದಲಾದ ಅನೇಕ ಪರ್ವತೋತ್ತಮಗಳು ಶೋಭಿಸುತ್ತಿವೆ. ಮಹದೈಶ್ವರ್ಯ ಸಂಪನ್ನವೂ ಅತ್ಯುತ್ತಮವೂ ಆದ ಮೇರುವಿನ ಉತ್ತರ ಭಾಗದಲ್ಲಿರುವ ಪರ್ವತೋತ್ತಮಗಳನ್ನು ಈಗ ಹೇಳುವೆನು ಕೇಳಿ. ಶಂಕುಕೂಟ, ಮಹಾಶೈಲ, ವೃಷಭ, ಹಂಸನಾಗ, ಕಪಿಲ, ಇಂದ್ರಶೈಲ, ಸಾನುಮಂತ, ನೀಲ, ಕನಕಶೃಂಗ, ಶತಶೃಂಗ, ಪುಷ್ಪಕ, ಮೇಘಶೈಲ, ವಿರಾಜ ಮತ್ತು ಜಾರುಧಿ ಇವೇ ಮೊದಲಾದ ಮಹಾಗಿರಿವರಗಳು ಉತ್ತರದಲ್ಲಿ ಹೊಳೆಯುತ್ತಿವೆ. ಈ ಪೂರ್ವದಲ್ಲಿ ನಿರೂಪಿಸಿರುವ ಪರ್ವತಗಳ ತಪ್ಪಲು, ಮಧ್ಯಭಾಗ ಮತ್ತು ಸಂಧಿಗೊಂದಿಗಳಲ್ಲಿ ಇರತಕ್ಕ ಪ್ರದೇಶಗಳನ್ನು, ಹಳ್ಳಿಗಳನ್ನು, ಕೊಳಗಳನ್ನು ನಿರೂಪಿಸುವೆನು ಕೇಳಿ. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನ ವಿನ್ಯಾಸೋ ನಾಮ ಷಟ್ತ್ರಿಂಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 37ನೆಯ ಅಧ್ಯಾಯವಾದ ಭುವನ ವಿನ್ಯಾಸ, ಮೇರುವಿನ ಪೂರ್ವದಲ್ಲಿ ಶೀತೋದಕ, ಮಂಜಗಳೆಂಬ 2 ಪರ್ವತಗಳೂ ಪದ್ಮವನವೂ ಇರುತ್ತವೆ. ಅಲ್ಲಿ ಸದಾ ಲಕ್ಷ್ಮಿಯು ವಾಸಿಸುವಳು. ಅದರ ಪಾರ್ಶ್ವದಲ್ಲಿ ಬಿಲ್ವವನ ಮತ್ತು ಚಂಪಕವನಗಳು ಇರುತ್ತವೆ ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ,
ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.